ಗುಡ್ ಈವ್ನಿಂಗ್, ನಮ ಶಿವಾಯ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಇದು ಶನಿವಾರದ ಸಂಜೆಯ ಲಾಗು. ಇಲ್ಲಿ ಶನಿವಾರ ಸಂಜೆ ತುಂಬ ಮಳೆ ಬರ್ತಿತ್ತು. ಆ ಮಳೆಗೆ ಏನಾರ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ನನ್ನ ಮಕ್ಕಳು, ಅಮ್ಮ ನಮ್ಮ ದಾವಣಗೆರೆ ಸ್ಪೆಷಲ್ ಗಿರ್ಮಿಟ್ ಮಾಡು ಅಂದರು. ಹಾಗಾಗಿ ಗಿರ್ಮಿಟ್ ಮಾಡೋಣ ಅಂತ ಅಂದ್ಕೊಂಡೆ. ಇದಕ್ಕೇನು ಭಾಳ ಸಾಮಗ್ರಿಗಳು ಬೇಕಲ್ಲ, ಮನೇಲಿರೋ ಸಾಮಗ್ರಿಗಳಲ್ಲೇ ಮಾಡ್ಬೋದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಹುಣಸೆ ಹುಳಿ. ಪಾತ್ರೆಯಲ್ಲಿ ಎಣ್ಣೆ ಇಡಿ. ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಅರಿಶಿನ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗೇ ಫ್ರೈ ಆಗಬೇಕಿದು. ಫ್ರೈ ಆದಾಗೆ ಟೇಸ್ಟ್ ಬರೋದು. ಆದಷ್ಟು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀವು ಎಣ್ಣೆ ಜಾಸ್ತಿ ಹಾಕಿಲ್ಲ ಅಂದರೆ ಮಂಡಕ್ಕಿ ಹಾಕಿ ಕಲಿಸ್ಬೇಕಾದ್ರೆ ಮಂಡಕ್ಕಿ ಆಮೇಲೆ ತಿನ್ನೋಬೇಕಾದ್ರೆ ಒಣ ಅನಿಸ್ಬಿಡುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹುಣಸೆಹಣ್ಣು ಇಟ್ಕೊಂಡಿದ್ನಲ್ಲ, ಅದು ಕ್ಲೀನಾಗಿ ತೊಳೆದು ಅದ್ರ ರಸನ ಹಾಕಬೇಕು ಸ್ವಲ್ಪ. ನೋಡಿ, ರಸ ಹಾಕ್ತಾ ಇದ್ದೀನಿ, ಹೌದಾ? ಆ ರಸ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಬಾಡಿಸಿ. ಯಾವ ಹುಣಸೆ ಹುಳಿ ಚೆನ್ನಾಗಿ ಅದಕ್ಕೆಲ್ಲ ಹತ್ಕೋಬೇಕು. ಇಷ್ಟು ಒಗ್ಗರಣೆಗೆ ನೀವೊಂದು 3 ಲೀಟ್ರು ಮಂಡಕ್ಕಿನ ಯೂಸ್ ಮಾಡ್ಬೋದು. ಈ ಕಡೆಗೆ ಮಂಡಕ್ಕಿನ ಕ್ಲೀನ್ ಮಾಡಿಕೊಂಡು ಎಲ್ಲ ಅದ್ರಾಗಿರೋದು ಏನಾರ ಚಪ್ಪರ್ಸ್ಕೊಂಡು ಅದರಲ್ಲಿ ಏನಾರ ಸ್ವಲ್ಪ ಗಲೀಜಿತ್ತು ಅಂದರೆ ತೆಗೆದು ಆ 3 ಲೀಟ್ರ್ ಮಂಡಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದೇ ಮಂಡಕ್ಕಿ ಹಾಕ್ತಾಯಿದ್ದೀನಿ. ಈ 3 ಲೀಟ್ರ್ ಮಂಡಕ್ಕಿನೂ ಅದಕ್ಕೆ ಹಾಕಿ ಚೆನ್ನಾಗಿ ಇದಕ್ಕೆ ಕಲಿಸ್ಕೊಳ್ಳಿ. ಇದು ಮಳೆಗೆ ಚಳಿಗೆ ತಿಂದಾಗ ಇದು ತುಂಬ ಟೇಸ್ಟು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಈ ಕಡೆಗೆ ಸ್ವಲ್ಪ ಹಸಿ ಈರುಳ್ಳಿ, ಸ್ವಲ್ಪ ಹಸಿ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ತಿನ್ನೋಬೇಕಾದ್ರೆ ಹಾಗೆ ಸಿಕ್ಕರೆ ಟೇಸ್ಟ್ ಆಗಿರುತ್ತೆ. ಹಾಗೆ ನಿಮ್ಮ ಮನೇಲಿ ಏನಾದರೂ ಖಾರ ಅಥವಾ ಶೇವು ಏನಾದರೂ ಇದ್ದರೆ ಇದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು. ಆ ಥರ ಹಾಕ್ಕೊಂಡು ತಿಂದರೆ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಒಳ್ಳೆ ಟೇಸ್ಟ್ ಕಾಂಬಿನೇಷನ್ ಯಾವ್ದು ಚೆನ್ನಾಗಿ ಗೊತ್ತಾ? ಮೆಣಸಿನ್ಕಾಯಿ ಅಥವಾ ಬಜ್ಜಿ ಅಥವಾ ಹತ್ತಿಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆಗೆ. ನೋಡಿ, ಆಗಿದೆ. ಪ್ಲೇಟಲ್ಲಿ ಹಾಕಿದ್ದೀನಿ. ಮಂಡಕ್ಕಿ ಮತ್ತು ಖಾರ ಇತ್ತು, ಖಾರ ಹಾಕ್ತೆ. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.